ಬಾಜುಕ್ ಹೋಗಿ ನಿಂತು ಗುಟ್ಟ ಹೊಡೆದು ನೀವು ಯಾಕೆ ಒದರಿದ್ರೆ ಕೇಳೋದಿಲ್ಲ. ಇಲ್ಲಿ ನಿಂತು ಒದರಿದ್ರೆ ಯಾಕೆ ಹೋಗ್ಬೇಕು? ಅತ್ತಿಯಾರ ಕಾಪಿ ಕಾಪಿ ಏನ ನನಗ ಕೆಪ್ಪಿ ಕೆಪ್ಪಿ ಅಂತೀಯ? ಬರ್ಲ ನನ್ನ ಮಗ ಬರ್ಲಿ. ನನಗೆ ಕೆಪ್ಪಿ ಅನ್ನೋಷ್ಟು ದೊಡ್ಡ ಕೆಪ್ಪಿಟ್ಟಲ್ಲ ನೀನು. ಅಲ್ಲ ನಾ ಕೆಪ್ಪಿ ನೀ ಕೆಪ್ಪಿ ಒಂದು 10 ಸಲ ಒದರ್ಬೇಕು ನನ್ನ ಮಗ ಇಲ್ಲಿ ನಿಂತು. ಗಿರ್ಜಿ ನೀರ್ ತೊಂಬ, ಕುಡಿಯಾಕ ತೊಂಬ, ಊಟಕ್ಕೆ ತೊಂಬ ಅಂತೇಳಿ ಯಾವಾಗ ಹೊರಗೆ ಬರ್ತಿ ನನಗ ಕೆಪ್ಪಿ ಅಂತೀಯೇನ? ಇಷ್ಟು ಚಂದ ಕಿವಿ ಕೇಳ್ತಾವ ನನಗ ಕೆಪ್ಪಿ ಅನ್ನಕರ ಮನಸ್ಸು ಹೆಂಗ್ ಬಂತು ನಿನಗ? ಅತ್ತಿಯಾರ ನಾ ಎಲ್ಲಿ ಕೆಪ್ಪಿ ಅಂದನಿ? ಏನ ನಾಯಿ ಅಂತೀಯ? ಇವತ್ತು ಏನಾಗೈತೆ ನಿನಗ? ಅಲ್ಲ ಕೆಪ್ಪಿ ಅಂತಿ ನಾಯಿ ಅಂತಿ. ಬರ್ಲ ನನ್ನ ಮಗ ಬರ್ಲಿ. ಯವ್ವಾ ಬಂದನ್ಪ ಕುಲ್ಪುತ್ರ ಬಾ. ಹೆಂತಿಗೆ ಬಾಳ ಲೂಜ್ ಕೊಟ್ಟಿಯಲ್ಲ, ಅದಕ್ಕಿಷ್ಟು ತಲೆ ಮ್ಯಾಗ ಹತ್ತಿ ಕುಂತ ಮೆಣಸಿನ ಹಿಂಡಿ ಅರಕತ್ತಾಳಕ್ಕೆ. ಏನ ಹೆಂತಿನ ಬಿಗುನಾಗ ಇಟ್ಕೊಂಡಿದ್ದೆ ಅಂದ್ರ ಎಲ್ಲ ದಾರಿಗೆ ಬರ್ತಿತ್ತ. ಮತ್ತೇನೈತಿ? ಯಾಕ ಏನಾತ? ಎದಕ್ಕೆ ಒದ್ರಾಕತ್ತಾಳಕಿ ನಮ್ಮವ್ವ? ಅಯ್ಯೋ ನಾ ಏನ್ ಅಂದಿಲ್ರಿ, ಕಾಪಿ ಕುಡಿತಿರ್ರಿ ಅತ್ತಿಯವರ ಅಂದೆ. ಕೆಪ್ಪಿ ಅಂದೆ ನನಗಂತ ಒದ್ರಾಕತ್ತಿ ಬಿಟ್ಟಾಳ ಅತ್ತಿ. ಅಯ್ಯೋ ದೇವ್ರೆ, ನಿನಗೆ ಚಂದಾಗಿ ನಮ್ಮ ಅವ್ನ ಕೊಟ್ಟು ಮಾತಾಡಕ್ ಬರಂಗಿಲ್ಲಲ್ಲೇ. ಅಲ್ಲ ಪಾಪ ವಯಸ್ಸಾಗಿದ್ದು ಕಿವಿ ಕೇಳಂಗಿಲ್ಲ, ಒಂಚೂರು ಚಂದಾಗಿ ಮಾತಾಡೋದು ಕಲಿ. ಏನ ತೀರಾ ಕಿವಿ ಕೇಳಲಾರ್ದವ್ರ ಮುಂದೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಸರ್ಕೋ ನಾ ಕೇಳ್ತೇನೆ ಸರ್ಕೋ. ಅದೇನ್ ಕೇಳ್ತೀರ ಕೇಳ್ಕೊರಿ. ಅಯ್ಯೋ ನೀ ಕೆಪ್ಪ ಎಲ್ಲಿ ಬೇ? ಕಾಪಿ ಕಾಪಿ ಕೇಳಿದ್ದೆ, ನೀನು ಕಾಪಿ ಬೇಕಂತೇಳಿ. ಅವ ನನಗೆ ಹೆಂತಿ ಕುಡಿ ಸೇರ್ಕೊಂಡು ಕೆಪ್ಪಿ ಅಂತೀಯ? ಹಡತಾಯಿಗೆ ಏನ್ ನಾಯಿ ಅಂತ ಬಾಡೆ, ಊರ್ ಬಾಡೆ, ಹಲಕಟ್ಟ ಬಾಡೆ, ದೇಸರ್ ಬಾಡೆ, ಹೊಲಸ ಬಾಡೆ. ಅಲ್ಲಲ್ಲ ಹೆಂತಿ ಕುಡಿ ಸೇರ್ಕೊಂಡು ಮಾತಾಡ್ತೀಯ? ಎಷ್ಟು ಹದ್ದು ಮೀರಿ ನೀನು. ನಿನ್ ಹೆಂತಿ ದಿಬ್ರ ದಿಂಡಿ ದೀಪ ಇಟ್ಟೆ ಅಂದ್ರೆ ಕುಂಬಿ ಮ್ಯಾಗಿಟ್ಟೆ ಅನ್ನಕ್ಕೆ ಅಕ್ಕಿ ಮಾತು ಕೇಳ್ಕೊಂಡು ನನಗೆ ಕೆಪ್ಪಿ ಅಂತೀಯ ನೀನು? ಮಾತಾಡ್ರಿ ಕೆಪ್ಪರ್ ಕೊಟ್ಟು ಮಾತಾಡ್ರಿ. ನಿಮ್ಮ ಅವ್ನ ಕೆಪ್ಪ ಮುಳಿ ಹೋಗ್ವೆ. ನಾ ಎಲ್ಲಿ ನಿನ್ ಕೆಪ್ಪಿ ಅಂದನಿ? ತಗ ಕಾಪಿ ಕಾಪಿ ಕುಡಿತೀನಿ ಅಂದೆ. ಸುಳ್ಳು ಹೇಳ್ಬೇಡ ನನ್ನ ಮುಂದೆ. ಏನ ಕೆಪ್ಪಿ ಅನ್ಮಟ ಅಂದಿ ಕಾಪಿ ಅಂತೀಯನ? ಗೊತ್ತಾಯ್ತೋ ನನಗೆ ಕಿವಿ ಸ್ವಲ್ಪ ಕೇಳುದಿಲ್ಲ, ಏನೋ ವಯಸ್ಸಾಗೈತೆ ಅಂತೇಳಿ. ಏನ್ ತೀರಾ ಗಂಡ ಹೆಂತಿ ಆಟ ಆಡಿದ್ದ. ಅಯ್ಯೋ ಹಣೆ ಬರ, ನಾ ಯಾಕಾರ ಈ ಟೈಮಿಗೆ ಮನೆಗೆ ಬಂದೆ ಏನತ್ತಾಗ? ಕರೆಗೂ ಬೇ ಕಾಪಿ ಕಾಪಿ ಕೆಪ್ಪಿ ಅಲ್ಲ. ಹೌದನ? ಆತಂಗಾರ ಮಾಡ್ಕೊಂಬಂದು ಕೊಡೋಣ ಅಂದಂಗ. ಇವನ ಮಗನ ಐಕಿ ಮಾಂಸ ಬಂದಿದ್ಲೆಪ್ಪ ನಿನ್ ಮಗಳು. ಅದೇನ ಬೆಲ್ಲ ಬೇಕಂತ ಬೆಲ್ಲ ಕೇಳ್ಕೊಂಬಂದಿತ್ತ ಪಾಪ. ಬೆಲ್ಲ ಬೆಲ್ಲ ಕಿಲಿ ಮಠ ಬಂದಿದ್ಲಾ? ಏನ್ ಕೊಟ್ರನ? ಏನಂದಿ? ಬೆಲ್ಲ ಕೊಟ್ರನ ಅಂದೆ. ಇಲ್ಲ ನೀನ್ ಹೇಳ್ತಿದ್ ಏನಂದ ಏನೋ ಗೊತ್ತಿಲ್ಲ. ಪಾಪ ಹುಡುಗಿ ಹಂಗ ಹೋಗಿ ಬಿಡ್ತಪ್ಪ. ಏನ್ ಬೆಲ್ಲ ಕೊಡ್ಲಿಲ್ಲ ಕಾಂತತಿ. ಒಟ್ಟು ಕೊಡ್ಬೇಕು ಬೇಡ. ಏನ್ ಹೋಳಿಗೆ ಮಾಡಾತಿದ್ವೋ ಎದಕ್ ಮಾಡಾತಿದ್ವೋ ಏನ ಪಾಪ. ಏನ್ ಅಂತ ಕಿಲೋ ಬಡತನ ಬರ್ತಿತ್ತನ? ಒಟ್ಟು ಕೊಟ್ಟು ಕಾಸ್ಬೇಕು ಬೇಡ. ನೀನ್ ಹೇಳ್ತಿ ಮಗಳಿಗೆ ಹಿಂಗ್ ಮಾಡ್ತಾಳ, ಇನ್ ನನಗ್ ಬಿಟ್ಟಾಳ ಐಕಿ. ಆತ ಮೂಲಿಗೆ ಹೋಗಿತಾಳ ನಿನ್ನಸ್ತಿನಕ. ಯಾಕ ಕೊಡ್ಬೇಕು ಬೇಡ ಗಿರ್ಜಿ? ಯಾಕ ಕೊಡ್ಲಿಲ್ಲ? ನಾ ಕೊಡು ಅಂದೆ, ನೀನ್ ಹೇಳ್ತಿ ಕೊಟ್ಟಿಲ್ಲ. ಅಯ್ಯೋ ನಿನಗೆ ಕೇಳಾತಿಲ್ ಸುಮ್ನಿರ್ ಬೇ. ಅಕ್ಕಿನ ಕೇಳಾತೀನಿ, ಅಕ್ಕಿ ಹೇಳಿ. ಏನ ಅಕ್ಕಿ ಹೇಳಿದ್ಲ? ನಿಮ್ಮ ಅವ್ವ ಬೆಲ್ಲ ಕೊಡ್ಲಿಲ್ಲ ಅಂತ ಅಕ್ಕಿ ಹೇಳಿದ್ಲ? ನೋಡಕ್ಕಿನ್ನ ಎಷ್ಟು ಇರ್ಬೇಕಕ್ಕಿನ್ನ. ನೀ ಬೆಲ್ಲ ಕೊಡ್ಲಂಗ ನಿನ್ ಮಗಳನ್ನ ವಾಪಸ್ ಕಳಿಸಿ ನಾ ಕೊಟ್ಟಿಲ್ಲ ಅಂತ ನನ್ನ ಮಗನ ಮುಂದೆ ಚಾಡ ಹೇಳಿ ಏನ? ಎಷ್ಟಿರ್ಬೇಕು? ತಾಯಿ ಮಗ ತಂದು ಹಾಕ್ಬೇಕಂತ ಎಷ್ಟು ದಿನದಿಂದ ಹೊಂಚಾಕಿದ್ದಿ, ಎಷ್ಟು ದಿನದಿಂದ ಕಾಯಕತ್ತಿದ್ದಿ. ಅಯ್ಯೋ ದೇವ್ರೇ, ಆಕಿ ಬೆಲ್ಲ ಕೇಳ್ಕೊಂಡ್ ಬಂದಿದ್ದಿಲ್ ಬೇತ್ತೆ. ಬಾಂಡೆ ಸಾಮಾನ, ಪಲ್ಲಂಗ, ಟಿಜುರಿ ಕೇಳ್ಕೊಂಡ್ ಬಂದಿದ್ಲ. ಹೌದಾ? ಹೇಳ್ಬೇಕಿಲ್ಲ ಮತ್ತೆ ಮೊದ್ಲ. ಏನ್ ಕೇಳೋ ಮಟ ಸರ್ತಿಯಪ್ಪ. ಕೇಳ್ತೀರಾ ನಾನು ಏನ್ರ ನೀವು? ಹುಷಪ್ಪ ಅಂತೂ ಯಾಕ ಒಳಗೆ ಹೋದ್ರ. ಏನ ಟಿಜುರಿ ಪಲ್ಲಂಗ ಕೇಳ್ಕೊಂಬಂದಿದ್ಲ? ಲೆಕ್ಕದಂತ ನಾವು ಕೊಡ್ಬೇಕಿತ್ರಿ. ಪಾಪ ಈ ಮದ್ವಿ ಗದ್ದಲ್ದಾಗ ತಾಬಿಡ್ತು ಬಿಡು ಗುಡಿಯಾಕಾರ ತಾಳಿ ಕಟ್ಟಿಸ್ಕೊಂಡ್ ಬಂದ್ವಿ ಅಂತೇಳಿ ಪಾಪ ಏನು ಕೊಡಲಿಲ್ಲ. ಅದಕ್ಕೆ ಅವ್ರತ್ತಿ ಅರ್ಬಿ ಹಿಡಿಸಿ ಕೊಡವಳ್ಳಂತ. ಟಿಜುರಿಯಾಗ ನಮೂನಿ ಮಾಡ್ತಾಳಂತ. ಅದಕ್ಕೆ ಕೊಡ್ಬೇ ಅಂತ ಕೇಳ್ತ ಪಾಪ ನನ್ನ ಮಗಳು. ಆತ್ ತಗೊಂಡ್ರ ನಾಳೆ ಇವಂದು ಗುರ್ಸಿದ್ದನ್ ಗಾಡಿ ತಗೊಳ್ಳೋನು. ಟಾಟಾ ಎಸ್ಯಾಗ ಟಿಜುರಿ ಪಲ್ಲಂಗ ಮ್ಯಾಗ ಹೊಸ ಬಾಂಡೆ ಸಾಮಾನ ಮತ್ತೇನು ಬೇಕು ನೋಡಿ ಅಷ್ಟು ತೊಗೊಂಬಂದು ಕೊಟ್ಬಿಡೋಣಂತ. ರೀ ಈಗ ಸದ್ಯ ರೊಕ್ಕ ಅದಾವ ನಿಮ್ಮ ಕಡೆ ಅಷ್ಟಂಗಾರ? ಇಲ್ಲ ಈಗ ರೊಕ್ಕ ಅಷ್ಟಿಲ್ಲ. ಆದ್ರೆ ರುದ್ರಗೌಡ್ರು ಅದಾರಲ್ಲ ಅವರು ಕೊಡ್ತೇನೆ ಅಂತ ಹೇಳಿದ್ರು. ಮಗಳ ಮದ್ವಿಗೆ ಒಂದು 50,000 ಕೊಡ್ತೇನೆ ಅಂತ ಹೇಳಿದ್ರು. ನೋಡ್ತೇನೆ ಈಗ ಹೋಗ್ತೀನಿ. ಹೋಗಿ ಇಲ್ರಿ ಹಿಂಗೆ ಆತು ಮತ್ತು ಒಂದು ಸ್ವಲ್ಪ ಬೇಕಾಗಿತ್ತು ರೊಕ್ಕ ಅಂತ ಕೇಳ್ತೀನಿ. ಎಷ್ಟು ಕೊಡ್ತಾರೆ ಕೊಡುವಲ್ಲ ರೊಕ್ಕ ನಂಬಿಕೆ ಐತಿ. ಕೊಡ್ತೇನೆಪ್ಪ ಯಾವಾಗಾರ ಕೇಳ ಅಂದಿದ್ರು ಅವರು. ಒಂದು ಜಾಸ್ತಿ ಅಂತ ತರೋದಿಲ್ಲ, ಒಂದು 40,000 ತರಲಿ ಅಲ್ಲಿ ಸಾಕಲ್ಲ. ಅಲ್ಲ ಒಂದು 50 ತಂದು ಬಿಡ್ರಿ. ಯಾಕಂದ್ರೆ ಪೇ ನಾವು ಮದ್ವಿಗೂ ಹಂಗೇನು ಚಲೋ ಸೀರೆ ಗೀರಿ ಏನು ಕೊಟ್ಟೇ ಇಲ್ಲ ಪಾಪ ಹುಡುಗಿಗೆ. ಅದಕ್ಕೆ ಒಂದು 50 ತಂದು ಬಿಡ್ರಿ. ಸುದ್ದ ತಗ 40 ಬೇಡ 50 ದಿಯೇಟ ಏನು ಕೇಳಿ ತೊಗೊಂಡು ಬಂದುಬಿಡ್ರಿ. ಒಂದು 2 ಚಲೋ ಸೀರೆ, ಬಾಂಡೆ ಸಾಮಾನ, ಟಿಜುರಿ, ಪಲಂಗ ಅಷ್ಟು ತೊಗೊಂಡೋಗಿ ಕೊಟ್ಬಿಟ್ರಾತ. ಆಯ್ತು ಹಂಗೆ ಮಾಡೋಣಂತ. ಲೆಕ್ಕದಂತ ಮದುವೆಗಿಂತ ಮುಂಚೆ ಮಾಡ್ಬೇಕು ಇವೆಲ್ಲ. ಈ ಮದುವೆ ಆಗಿಂದ ಮಾಡತ್ತೀವಿ ನಾವು. ನಾ ಹಂಗಾರೆ ಶಾಂತಕ್ಕನ ಮನೆ ಕಡೆ ಹೋಗಿ ಗುರ್ಸಿದ್ದನ ಗಾಡಿ ನಾಳೆ ಏನು ಬಾಡಿಗೆ ಅದಾವ ಏನು ಖಾಲಿ ಐತೆ ಕೇಳ್ಕೊಂಬರ್ತೀನಿ ತಡಿ ಹಂಗಾರೆ. ಆಯ್ತು. ಯವ್ವ ಆಗ್ಲಿಂದ ಏನು ನೋಡತ್ತೀಯ ಬಾಗಲ್ ಕಡೆ? ಯಾರ ಅದಾರನ ಅಂತ ನೋಡಿದೆ, ಯಾರಿಲ್ಲ. ಈ ಥರ ಇರ್ಲಿ ಬಿಡು, ಅದ್ರಾಗ ಏನೈತಿ? ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಈಗ ಅದು ಹೋಗ್ಲಿ ಬಿಡು. ಈಗ ನಾ ಏನಾರ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಈ ಮನ್ಯಾಗ ಖುಷಿಯಾಗದಿಯನ ಆರಾಮಾಗಿ? ಓ ಮಸ್ತ್ ಅದೇನು. ಇನ್ನೂ ಪಾಪ ನಾ ಬಂದಿಂದ ಇವ್ರ ಮನೆಯಾಗಿರೋರು ಎಲ್ಲರೂ ಖುಷಿಯಾಗಿಲ್ಲ. ಅಯ್ಯೋ ಸುಮ್ಕಿರ್, ಹಂಗ್ಯಾಕಂತಿ. ಅದು ಹೋಲಿ ನಿಮ್ಮ ಅತ್ತಿ ಹೆಂಗೆ ನೋಡ್ಕೊಂತಾಳ? ಮಗಳಿಗೊಂಥರ ಸೊಸಿಗೊಂಥರ ಮಾಡ್ತಾಳನ? ಇಲ್ಲ ಹಾಗೆಲ್ಲ ಏನಿಲ್ಲ.
ಎಲ್ಲಾರ ಅತ್ತಿ ಇರೋಂಗ ಅದಾರ. ಅದನ್ನ ಮತ್ತೆ ಒಂದು ಸ್ವಲ್ಪ ಚಲೋನ ಅದಾಳ. ಹಂಗೇನು ಮಗಳ ಪರ ವಹಿಸ್ಕೊಂಡು ಸೊಸಿಗೆ ಬೈಯೋದು, ಏನಾರ ಒಂದು ಅನ್ನೋದು, ಕಿರಿಕಿರಿ ಮಾಡೋದು, ಮಗಳು ಬಂದಾಳಂತೆ ಅತಿ ಹೆಚ್ಚು ಅದನ್ನ ಮಾಡಿ ಇದನ್ನ ಮಾಡಂತ ನಾಟಕ ಮಾಡೋದು, ಸೊಸಿಗೆ ಕೆಲಸ ಹಚ್ಚೋದು, ಅದೆಲ್ಲ ಏನೂ ಇಲ್ಲ. ಆರಾಮದಾಳ. ಮತ್ತೆ ಹಾಗೆಲ್ಲ ಏನು ಮಾಡಲ್ಲ. ಹಾಗೆಲ್ಲ ಏನಾರ ಮಾಡಿದ್ರೆ ಸುಮ್ಮನಿರಕೋಬೇಡ. ಅದ್ಯಾಕ ಅಂತ ಕೇಳು. ಏನು ಹಾಂ, ಇಂಥದ ಹೇಳ್ಕೊಡು ಮಗಳಿಗೆ. ಮನೆ ಉದ್ಧಾರ ಮಾಡೋದು ಏನು ಹೇಳ್ಕೊಡಕ್ಕೆ ಹೋಗ್ಬೇಡ. ಅಯ್ಯ, ನಾ ಏನಿಗೆ ಮನೆ ಹಾಳು ಮಾಡು ಅಂತ ಹೇಳ್ಕೊಟ್ಟೆ. ಸುಮ್ ಕುಂದ್ರಿ. ಮತ್ತೆ ಹೊಂದ್ಕೊಂಡು ಬಾಳೆ ಮಾಡುವ ಅಂತ ಹೇಳೋದು ಬಿಟ್ಟು ಸುಮ್ಮನೆ ಇರ್ಬೇಡ, ಜಗಳ ತೆಗಿ ಅಂತ ಹೇಳ್ಕೊಡತ್ತೀಯಲ್ಲ. ಪಾಪ ಹೆಣ್ಮಗಳು ನೋಡಿದ್ರೆ ಹಂಗೆ ಕಿರಿಕಿರಿ ಮಾಡ್ತಾಳ ಅಂತ ಅನಿಸ್ತತನ. ಅವ್ರು ಶಾಂತಕರ ಎಷ್ಟು ಸಮದೂತದಾರ, ಹೆಸರಿಗೆ ತಕ್ಕಂಗೆ ಶಾಂತವಾಗಿ ಅದಾರ ಅವ್ರು. ಸುಮ್ಮನೆ ಆ ಹೆಣ್ಮಗಳು ಹಂಗೆಲ್ಲ ಮಾತಾಡಬಾರ್ದು. ಅಯ್ಯಯ್ಯ, ಮ್ಯಾಗ ನೋಡಕ್ಕೆಲ್ಲ ಚಂದ ಇರ್ತೈತಿ, ಆಮೇಲೆ ಎಲ್ಲ ಗೊತ್ತಾಗುದು. ಈಗ ಅದೆಲ್ಲ ಹೋಗ್ಲಿ ಬಿಡ್ರಿ. ಆ ಹೆಣ್ಮಗಳು ಚಲೋ ಇದ್ರೆ ಚಲೋನಪ್ಪ, ನನ್ನ ಮಗಳು ಚಲೋ ಇರ್ತಾಳ. ನಾನು ಮಗಳ ಪರ ವಹಿಸ್ಕೊಂಡು ಏನಾರ ಭಾಳ ಹರಡಿದ್ರ ಅಂತ ಹೇಳತ್ತಿದ್ದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ. ಹಾಗೆಲ್ಲ ಏನಿಲ್ಲ ಅಂದ್ರೆ ಚಲೋ ನಾತ್ ಬಿಡ ಹೋಲಿ ಅಂತಂಗ. ಅದು ಯಾರು ಬಾಡಿಗೆ ಇಲ್ಲೇ ಅದಾರ, ಮನ್ಯಾಗ ಅದಾರ ಅಂತಿದ್ದೆಲ್ಲ. ಅಯ್ಯೋ, ಅದ ನಮ್ಮ ಅತ್ತಿ ತಮ್ಮನ ಹೆಂಡತಿ ಇಬ್ರು. ತಮ್ಮನ ಹೆಂಡತಿ ಅಂದ್ರೆ ನಮ್ಮ ಅತ್ತಿ ಮಗಳ ಆಕಿನೂ, ನನ್ನ ಅದ್ನಿನ ಆಕಿನೂ. ಆದ್ರೆ ಸ್ವಲ್ಪ ದೂರದಿಂದ ಅಂದ್ರೆ ನಮ್ಮ ಅತ್ತಿ ಅಕ್ಕನ ಮಗಳನ್ನ ನಮ್ಮ ಅತ್ತಿ ಜಪಾನ್ ಮಾಡ್ಯಾಳ. ಓ ಹೌದನ? ಅಕ್ಕಿನ ಅದಕ್ಕೆ ನಿಮ್ಮ ಮನ್ಯಾಗ ಇಟ್ಕೋಬೇಕ? ಅಯ್ಯೋ, ನಾ ಹೆಂಗೆ ಕೇಳಾಕತ್ತೀವಿ? ಅವ್ರು ಇಷ್ಟು ವರ್ಷ ಇಟ್ಕೊಂಡು ಜಪಾನ್ ಮಾಡ್ಯಾರ, ಈಗ ಯಾಕೆ ಇಟ್ಕೊಂಡ್ರಿ ಏನಂತ ನಾ ಕೇಳಿ ಹೇಳ್ಬಿಡ್ತಾರನ. ಹೋಲ್ ಬಿಡತ್ತಾಗ. ಅವ್ರೆಲ್ಲ ಇರ್ತಾರ? ಇಲ್ಲೇ ನಮ್ಮ ಮನ್ಯಾಗ ಹಿಂದೆ ಬಾಡಿಗೆ ಅದಾವಲ್ಲ 2 ಮನೆ. ಆ ಮನೆಯೊಳಗೆ ಒಂದು ಮನೆಯೊಳಗೆ ಅವ್ರು ಅದಾರ. ಬಾಡಿಗೆ ಕೊಡಂಗಿಲ್ಲ ಮನೆಗೆ, ದುಡಿಯಂಗೆ ಇಲ್ಲ ಮನುಷ್ಯ. ಬಾಡಿಗೆ ಎಲ್ಲಿಂದ ಕೊಡ್ಬೇಕು? ನೀ ಹಿಂಗೆ ಬಾಯಿ ಮುಚ್ಕೊಂಡಿದ್ರೆ ಆಗಿ ಹೋತ್ಬಿಡು. ಅಲ್ಲ, ಇದೇನು ಎಲ್ಲ ನಿನ್ನ ಗಂಡಗೆ ಸೇರ್ಬೇಕು. ಮಾತಾಡ್ಬಿಟ್ಟು ಏನಾರ ಬಾಯಿ ಬಿಚ್ಚಿ. ಓ, ಕೂಲರ್ ಐತಿ? ಹಚ್ಚ ಬಿಟ್ಟು ಜಳ ಆಗಕತ್ತೈತಿ. ಅಯ್ಯೋ ದೇವ್ರೆ, ಯವ್ವ ಸುಮ್ಮನೆ ಕರೆಂಟ್ ಬಿಲ್ ಬರ್ತೈತಿ. ಕಿಟಕಿ ತೆಗಿಲೇನು ಗಾಳಿ ಬರ್ತೈತಿ ಬರೂ ಅಂತೇಳಿ. ಬೇಡವಾ? ಬರೂ ಅಂತ ಕಿಟಕಿಯಾಗಿಂದ ಗಾಳಿ ಬರೋದಕ್ಕೆ ನಾವು ಹಾರ್ಕೊಂಡು ಹೋಗಿದ್ದೀವಿ. ಬೇಡ, ನೀ ಏನು ಕಿಟಕಿ ತೆಗಿಬೇಕಾಗಿಲ್ಲ. ಮೊದಲು ನಿನ್ನ ಮಗಳಿಗೆ ಅದನ್ನ ಮಾಡಿ ಇದನ್ನ ಮಾಡಂತ ಹೇಳೋ ಬದ್ಲಿ ಆ ಹೊಲಸ್ ಜಿಪ್ಪಣ್ತನ ಬಿಡು ಅಂತ ಹೇಳು. ಏನು ಮನೆಯಾರ ಉದ್ದಾರ ಆಕತಿ. ಮನ್ಯಾಗಿದ್ದವ್ರ ಮನುಷ್ಯರ ಮನಸ್ಸರ ನೆಮ್ಮದಿಯಾಗಿರ್ತೈತಿ. ಅವು ಅಲ್ಲೋಡು ಕೂಲರ್ ಇದ್ದು ಹಚ್ಕೊಳ್ಳ, ಮೈಯಾಗ ನೀರು ಇಳ್ಯಾತಾವ ಜಳ ಆಗಿ, ಆದ್ರೂ ಹಚ್ಕೊಳಂಗಿಲ್ಲ. ಇಷ್ಟು ಜೀನ್ತನ ಮಾಡಿ ಏನು ಉಳಿಸಿ ಮನೆ ಕಟ್ಟಬೇಕಾಗೈತಿ? ಯಪ್ಪ, ನೀ ಸುಮ್ಕಿರ್ಪ. ಯಾವಾಗ ನೋಡಿದ್ರೆ ಹಿಂಗೆ ಅನ್ಬೇಡ ನೀನು. ಏನು ಹನಿ ಕುಡಿದ್ರೆ ಹಳ್ಳಂತ, ತೆನಿ ಕುಡಿದ್ರೆ ಬಳ್ಳಂತ. ಹಂಗ ಏನು ಮನೆ ಹೆಣ್ಮಕ್ಳು ಆಟ ಉಳ್ಸಾಕ್ ನೋಡ್ಬೇಕು ಹೊರತು ಕಳ್ಯಾಕಲ್ಲ. ಗೊತ್ತೈತೇನ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಿನ? ಎದಕ್ಕೆ ತಾಯಿ ಮಗಳು ನಡಕ್ಕೆ ಮಾತೇ ಬರ್ತೀರಿ? ನಮ್ದಿನೇ ಇಲ್ಲಿ ನೋಡೋಕೆ ಮಾತಾಡಕ್ಕೆ. ಬಾಯಿ ಮುಚ್ಕೊಂಡು ಇಲ್ಲಿ ನಿಂದ್ರಿ. ಯಾರು ಬರ್ತಾರನ್ನ ಹೇಳ್ರಿ ನನಗೆ. ಒಂದಿಟ್ಟು ನನ್ನ ಮಗಳಿಗೆ ಬುದ್ಧಿ ಹೇಳ್ತೇನೆ, ಹೆಂಗಿರ್ಬೇಕು ಹೆಂಗಿಲ್ಲ, ಗಂಡನ ಮನ್ಯಾಗ ಏನು ಮಾಡ್ಬೇಕು ಎತ್ತ ಅಂತೇಳಿ. ನಡ್ದ್ಬಿಡು, ಇನ್ನು ಅಡ್ಡಿ ಇಲ್ಲಿನ ಬಾ ಹೋಗುನಿಬ್ರು. ಮತ್ತೆ ಏನೇನಾರ ಹೇಳ ಹುಡುಗಿ ಮನಸ್ಸು ಹಾಳು ಮಾಡ್ಬೇಡ. ಯಪ್ಪ, ನಾ ಏನಿಲ್ಲ ಬರ್ದು ಹೇಳುದಿಲ್ಲ. ಹೋಗ್ರಿ ನಿಮ್ಮ ಪಾಡಿಗೆ ನೀವು ಹೊರಗೆ ಕುಂದ್ರ ಹೋಗ್ರಿ, ಇಲ್ಕಂದ್ರೆ ಬರ್ತೇವೆ. ಏನು ಬಿ ಆ ಕಡೆ ನೋಡಾತಿ? ಯಾಕ ನಮ್ಮ ರೂಮ್ ಏನಾರು ಬೇರೆ ಥರ ಕಾಣಕತ್ತ ನಿನಗೆ? ಏನು ಕ್ವಾಣಿ ಹೊಲಸಾಗೈತೆ? ಸ್ವಚ್ಛ ಮಾಡ್ಬೇಕು. ನನಗೂ ಆಗೇ ಇಲ್ಲ, ಸ್ವಚ್ಛ ಮಾಡ್ಬೇಕಾಗೈತಿ. ಅಯ್ಯೋ ಅದಲ್ಲ, ಹಂಗೆ ಆ ಕಡೆ ನೋಡಾತಿದ್ದೆ ಹೆಂಗೈತಿ ಅಂತ. ಹೆಂಗೈತಿ ಕ್ವಾಣಿ ಇದ್ದಂಗೆ ಐತಿ. ಅದು ಹೋಲ್ಬಿಡು. ಗಂಡ ಮನೆಗೆ ಒಂದು ಏನಾರ ಫೋನ್ ಹಚ್ಚಿ ತಾಯಿ ಮುಂದೆ ಹೇಳ್ಕೊಂತೀನ್ಲೆ. ಒಂದು ಫೋನ್ ಹಚ್ಚಂಗಿಲ್ಲ. ಅದು ಎಂತ ಜೀನ್ತನ ನಿಂದು? ನನಗೆ ಜಿಪ್ಪುಣ್ತನ ಇರ್ಬೋದು. ನಿನಗೇನಾಗೈತಿ? ಹಚ್ಚಕ್ಕೆ ದಾಡಿ ಬೇ ಹಚ್ಚ ಫೋನ್. ಮಾತಾಡಲ್ಲ, ಯಾರು ಬೇಡ ಅಂತಾರೆ? ಇನ್ನು ಮ್ಯಾಗ ಹಂಗೆ ಮಾಡ್ತೇನೆ. ನಾನ ಫೋನ್ ಹಚ್ತಾನೆ ತಗೋ. ಆಯ್ತು ತಗೋ, ಹಚ್ಚಲ್ಲ. ಏನೆಲ್ಲ ನಾನೇ ಹೇಳ್ಬೇಕು. ಏನೊಂದು ನೀನು ಹೇಳವಲ್ಲಿ. ಹೇಳ್ಕೊಳಕಂತದ್ದು ಏನೈತಿ ಬೇ? ನನಗೆ ಹಂಗೆ ಹೇಳ್ಕೊಬೇಕಂತ ಅನಿಸ್ವಲ್ತ. ಬರ್ತೀನಿ ಒಂದು 4 ದಿನ ತವ್ರ ಮನೆಗೆ. ಬ್ಯಾಸರ ಆಗಿರ್ತೈತಿ. ಎಲ್ಲ ಹೆಣ್ಮಕ್ಳಿಗೆ ಒಂದು 4 ದಿನ ತವ್ರ ಮನೆಗಿದ್ದು ಬಂದ್ರೆ ಆಸರ ಬೇಸರ ಕಳಿತೈತಿ. ಬರ್ತೀನಿ, ಹೇಳಿ ಹ್ಞೂ ಅಂದ ಕರ್ಕೊಂಡ್ಬೇಕಾರ. ಬೇಡ ಈಗೇನು ಸದ್ಯವಲ್ಲೇ ಬರ್ತೇನಂತು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಯಾವಾಗಾರ. ಅದು ಹೋಲ್ಬಿಡೆ. ಸಿಹಿ ಸುದ್ದಿ ಏನಾರ ಕೇಳಾಕತ್ತಾರ ಊರಾಗ ಮಂದಿ. ಅದಕ್ಕೆ ಈಗ ಸದ್ಯ ಅಂಥದ್ದೆಲ್ಲ ಏನಿಲ್ಲ. ಒಗಬೇ ಅದನ್ನೆಲ್ಲ ಏನು ಕೇಳ್ತೀವ ಆತಾಗ ಹೋಗತ್ತಾಗ. ಆಯ್ತು ತಗೋರು, ಆಯ್ತು. ಸರಿ ತಗೋರ್ವ. ಹಂಗಾರೆ ನಾವು ಹೋಗಿ ಬರ್ತೇವೆ. ಏನು ಮತ್ತೆ ಸಂಜೆಗೆ ಹೋಗಿ ನೀವು ಊರು ಮುಟ್ಬೇಕು ಕತ್ಲಾಗೋದ್ರೊಳಗೆ. ಅದಕ್ಕೆ ಬರ್ತೇವೆ. ಹಂಗಾರೆ ಬಾಲಿ ಮತ್ತೆ ಈಗ ಹೇಳ್ತೀನಿ ಕೆಳಗೆ. ಹುಷಾರಿ. ಅಲ್ಲ, ಇವತ್ತೊಂದು ದಿನ ಇದ್ದಿದ್ದು ರಾಕಿತ್ತು. ಹೋಕ್ಕೇನೆ ಅಂತಿರ್ವ. ಅಯ್ಯೋ ಬೇಡ, ಹೊಕ್ಕೇನಿ ಹೊತ್ತಕತ್ತಿ. ಮತ್ತೆ ನಿಮ್ಮ ಅಪ್ಪ ಕುಣ್ಯಾಕತ್ತ. ನನಗೇನು ಇರ್ಬೇಕಂತ ಐತಿ ಬಿಡು ತಲೆಯಾಗ. ಇರ್ತೈತಿ ನಿನ್ ತಲೆಯಾಗ ಇರ್ಬೇಕಂತೇಳಿ. ಅಲ್ಲಿ ಮನಿ ಮಠ ನೋಡೋರು ಯಾರು? ಏನು ಕೊಪ್ಪರಿಗೆ ಚಿನ್ನ ಇಟ್ಬಿಟ್ರಿ ಅಲ್ಲಿ? ಗುಡಾಣ ತುಂಬಿ ನಿಮ್ಮ ಏನೋ ಮಗಳ ಮನೆಗೆ ಒಂದಿನ ಬಂದೇನಿ, ಇದ್ದು ಹೋಗ್ಬೇಕನ್ನೋದು ಇಲ್ಲ ನಿಮ್ಮ ತಲೆಯಾಗ. ಯಪ್ಪ, ಇವತ್ತೊಂದಿನ ಇರ್ವಳ್ಳಾಕ್ ಬಿಡು. ಅವ್ವ ನಾಳೆ ಬರ್ತಾಳ. ಇರಪ್ಪ, ನೀನು ಇರು, ಅವನು ಇರಲಿ. ಇವತ್ತೊಂದಿನ ಇರ್ರಿ, ನಾಳೆ ಹೋಗುವಂತ್ರಿ. ನೀ ಏನು ಅಂದಿವಾ ಬಿಗ್ರ ಮನೆಗೆ ಹೆಂಗೆ ಉಳ್ಕೊಳ್ಳೋದು? ಒಂಥರ ಅಲ್ಲ. ನೋಡುನು ಕೆಳಗೆ ಒಂದು ಮಾತು ಹೋಗ್ತೀವಿ ಅಂತ ಹೇಳ್ತೀವಿ. ಇರ್ರಿ ಅಂತ ಅಂದ್ರಂದ್ರೆ ಉಳ್ಕೊಂತೀವಿ, ಇಲ್ಲ ಅಂದ್ರೆ ನಾವು ಅಲ್ಲಿ ಉಳ್ಕೊಳಕ್ಕೆ. ಅಲ್ಪ ಯಪ್ಪ, ಇದು ಮಗಳ ಮನೆ ಅಲ್ಲನ? ಮಗಳು ಹೇಳಿದ್ರಲ್ಲನ, ಮತ್ತು ಮಗಳ ಅತ್ತಿನೂ ಹೇಳ್ಬೇಕನ? ಆತ್ ತಗೋ, ಅವ್ರು ಹೇಳ್ತಾರ ತಗೋ. ಅವ್ರು ಯಾಕೆ ಹೇಳುದಿಲ್ಲ? ನಮ್ಮ ಮತ್ತೆ ಹಂಗೇನಿಲ್ಲ. ಬಾರ್ವ, ಆತ್ ಹೋಗು ನಂಗಾರ. ಶಾಂತಕ, ಬಂದೆ ಗಿರ್ಜಿ, ಬಂದೆ. ಏನ ವಾ, ಈಗಂತರೂ ಒಟ್ಟ ಬರೋದೇ ಇಲ್ಲಿ ಕಡೆ. ಬಾ ಕುಂದ್ರ ಬಾ. ಅಯ್ಯೋ, ಕುಂದ್ರದ ಕಟ್ಟಿಗೆ ಹೋಗ್ಲಿ. ನಾ ಎದಕ್ಕೆ ಬಂದೆ ಅಂದ್ರೆ ಇದಕ್ಕೆ ಬಂದಲ್ಲ. ಇದು ನಾಳೆ ಗುರ್ಸಿದ್ದು ಬಾಡಿಗೆ ಐತಿ ಏನು ಖಾಲಿ ಅದನ? ಏನವ
ಅವನ ಗಾಡಿ ಬಗ್ಗೆ ನಂಗೆ ಗೊತ್ತಿಲ್ಲ ಕೇಳ್ತಂತರಿ. ಗುರ್ಸಿದ್ದ ಏ ಗುರ್ಸಿದ್ದ, ಹಾಂ ಏನು ಬೇ? ನಾಳೆ ಯಾವ್ದಾರ ಬಾಡಿಗೆ ಐತೇನ್ ಖಾಲಿ ಇದೀಪ? ನಾಳೆ ಯಾವುದು ಬಾಡಿಗೆ ಅನ್ನೋಕೇನು ಸೊಪ್ಪಿನ ಬಾಡಿಗೆ ಆಮೇಲೆ ಸಪ್ಪಿನ ಬಾಡಿಗೆ ಎರಡೂ ಐತಿ. ಇವು ಎರಡು ಕಾಯಂ ಬಿಡು ಮುಂಡ್ಗೋಡ್ ಕುಡಿಬೇಕು. ಒಟ್ಟು ಒಂದು 12 ಗಂಟೆ ಮಟ್ಟ ಐತಿ ಟ್ರಿಪ್. ನಡಿತಿತ್ತಪ್ಪ, 12 ಗಂಟೆ ಮ್ಯಾಗಾದ್ರೂ ನಡಿತೈತಿ. ಅಂದ್ರೆ ಸೀದಾ ಹೂವಿನ ಮಾರ್ಕೆಟಿಗೆ ಹೊಡೆದ ಬಾಂಡೆ ಹಾಕೋಬೇಕು, ಆಮ್ಯಾಗ ಒಂದು ತಿಜುರಿ ಪಲ್ಲಂಗ, ನನ್ನ ಮಗಳಿಗೆ ಒಂದು ಸೀರೆ, ಮ್ಯಾಗ ಮತ್ತೆ ಏನಾರ ಆತಂದ್ರೆ ತೊಗೊಂಡು ಬರ್ಬೇಕು. ಅದಕ್ಕೆ ಗಾಡಿ ಬೇಕಾಗಿತ್ತಪ್ಪ. ಮತ್ತೆ ಹೆಂಗೆ ಎಷ್ಟು ಬಾಡಿಗೆ ಏನು ನೋಡಿ ಹೇಳು. ಏನು ನಡಿತೈತಿ ತಗೋ ಚಿಕ್ಕಮ್ಮ, ಏನು ಮಾನ್ಸ ನಮ್ಮ ತಂಗಿದ್ದಂಗಲ್ಲನ. ಅಯ್ಯ ಮಾನ್ಸ ನಿಮ್ಮ ತಂಗಿದ್ದಂಗಿದ್ದ ಏನು ನೀರು ಹಾಕಿ ಹೊಡಿತೀಯನಪ್ಪ ಬಾಡಿಗೆನ? ಬೇಡಪ್ಪ, ಡೀಸೆಲ್ ಹಾಕ್ತಿಲ್ಲ ಅದಕ್ಕೂ ಬೇಡ. ಹಾಗೆಲ್ಲ ಹೊಟ್ಟಿಗೆ ಹಾಕಬೇಕು ಅದಕ್ಕೂ ಗಾಡಿಗೆ. ಸುಮ್ಮನೆ ಪಾಪ ನಿನಗಾದ್ರೂ ಕಷ್ಟ, ನೀನು ದುಡ್ಕೊಂಡು ತಿನ್ನವ. ಅದೇ ಆ ಚಿಗವ್ವ ದೊಡ್ಡಪ್ಪ ಅಕ್ಕ ತಂಗಿ ಎಲ್ಲ ಆಮ್ಯಾಗ ಬಸ್ಟ್ ರೊಕ್ಕದ ಮುಂದೆ ಯಾವಾರ ಎಷ್ಟು ಏನು ಹೇಳ್ಬಿಡು, ಸುದ್ದ ಅಷ್ಟು ಕೊಟ್ಬಿಡ್ತಾನೆ. ಹೆಚ್ಚಿಗೆ ಏನು ಬ್ಯಾಡ ಬೇ, ಒಂದು 500 ರೂಪಾಯಿ ಕೊಡು ಸಾಕು. 500? ಬೇರೆದವ್ರು ಇನ್ನೂ ಜಾಸ್ತಿ ತಗೋತಾರಲ್ಲ. ಅಂದ್ರೆ ಈಗ ಅಲ್ಲಿ ಮಟ್ಟ ಹೋಗಿ ಬಂದು ಡ್ರೈವರ್ ಮತ್ತೆ 300 ರೂಪಾಯಿ ಅದು ಅಂತ ಇರ್ತೈತಿ. ಅದು ಹೋಗಿ ಬಂದಿದ್ದು ಡೀಸೆಲ್ ಖರ್ಚು ಎಕ್ಸ್ಟ್ರಾ ನೈಟ್ ಹೇಳಿರ್ತಾರೆ. ನಾ ಏನು ನಮ್ಮ ನಿಮ್ಮ ಮುಂದೆ ಮಾನ್ಸನ್ ನಮ್ಮ ತಂಗಿದ್ದಂಗೆ ಈಗ ಡೀಸೆಲಿಂದ ಅಷ್ಟೇ ಕೊಡೋದಂತಂದ್ರೆ ಮತ್ತೆ ಈ ಊರ್ಲಿಂತ್ರ ಈ ಬೆಳಗ್ಲಿಂದ ಮತ್ತು ಅಲ್ಲಿ ವಂಸಮರಿಂದ ಹೋಗ್ಬೇಕಲ್ಲ ಹುಬ್ಬಳ್ಳಿ ಇದ್ರ ಮಟ್ಟ, ಅದಕ್ಕೆ ಒಂದು 500 ರೂಪಾಯಿ ಕೊಡ್ಬೇಕು ಸಾಕು. ಆಯ್ತು ತಗೋರಪ್ಪ, ನಾನು ನಿಮ್ಮ ದೊಡ್ಡಪ್ಪಗೆ ಹೇಳ್ತೀನಿ, ಇನ್ನೊಟ್ಟು ಹಾಕಿ ಕೊಡಕ್ಕೆ ಹೇಳ್ತಂತು. ಹಾಂ ಆಯ್ತು ಹೋದ್ರ ಹಂಗಾರೆ. ಯವ್ವ ನಾ ಟಮಾಟಿ ಬಾಕ್ಸ್ ಅಲ್ಲೇ ಹೈಪಟ್ ಕತ್ರಾಗ ಇಟ್ಟು ಬಂದೀನಿ, ನಾ ತೊಗೊಂಬರ್ತೇನೆ ಹೋಗಿ. ಆಯ್ತು ಅತ್ತಿಯವರ, ನಾವಿನ್ ಹೋಗ್ಬರ್ತೇವೆ ತಗೋರಿಪ್ಪ, ಕತ್ಲಾಕತ್ತೆ. ಹಾಂ ಅಯ್ಯೋ ಅಲ್ಲ ಇವತ್ತು ಬಂದಿರಿ ಈಗ ಹೊಕ್ಕೇನಂತಿರಲ್ಲ, ಇವತ್ತೊಂದು ದಿನ ಇರ್ರಿ ಅಂದ್ರೆ ನಿಮ್ಮ ಮಗಳಿಗೆ ಒಟ್ಟು ಖುಷಿ ಆಕತಿ. ನಾಳೆ ಬೆಳಿಗ್ಗೆ ಹೋಗುವಂತ್ರಿ ಎದ್ದು. ಅತ್ತಿಯವ್ರ ಅವ್ವ ಹೋಕೆ ನನ್ನ ತಾಳ ಹೆಂಗೆ ಮಾಡಲಿ ನನಗೆ ಕೇಳಿದ್ರೆ ನಾ ಏನು ಹೇಳವ? ಇರ್ಬೇಕು ಬೇಡ್ರಿ ಬಿಗ್ರ, ಇವತ್ತೊಂದು ದಿನ ತೀರಾ ಹಂಗೆ ಹೊಂಟ ಬಿಟ್ರಪ್ಪ. ಬಂದಂಗಾಲಿಲ್ಲ ಕುಂತಂಗಾಲಿಲ್ಲ ನಿಂತಂಗಾಲಿಲ್ಲ. ಇಲ್ರಿ ಮನೆ ಕಡೆ ಕೆಲಸ ಹಂಗೆ ಬಿದ್ದಾವ, ಹೋಗ್ಬೇಕಿತ್ತು ತೋಟ ಅಂತರ್ಕಿಲ್ಲ ಒಂದು ರಾತ್ರಿ ಒಳಗೆ ಏನಕತ್ ಬಿಡ್ರಿ. ಇರ್ರಿ